ಓಂ ಲಲಿತಾ ತ್ರಿಪುರ ಸುಂದರಿಯಾಯೈ ನಮಃ. ಎಲ್ಲರಿಗೂ ಕೂಡ ನಮಸ್ಕಾರ. ಈ ವಿಡಿಯೋನ ಮಾಡ್ತಾ ಇರೋಂತಹ ಉದ್ದೇಶ ಏನು ಅಂತಂದರೆ, ಪ್ರತಿಯೊಬ್ಬರಿಗೂ ಕೂಡ ಕೆಲವು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಲಲಿತಾ ಸಹಸ್ರನಾಮವನ್ನು ನಾವು ಪಾರಾಯಣ ಮಾಡ್ಬೋದಾ, ಮಾಡಬಾರ್ದಾ, ಯಾವ ಸಮಯದಲ್ಲಿ ಪಾರಾಯಣ ಮಾಡಬೇಕು, ಹೇಗೆ ಪಾರಾಯಣ ಮಾಡಬೇಕು ಅನ್ನೋದೆಲ್ಲರಿಗೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನು ಮೊದಲನೇ ಪ್ರಶ್ನೆ, ಲಲಿತಾ ಸಹಸ್ರನಾಮವನ್ನು ಯಾವ ಸಮಯದಲ್ಲಿ ಪಾರಾಯಣ ಮಾಡಬೇಕು? ಲಲಿತಾ ಸಹಸ್ರನಾಮವನ್ನು ಬೆಳಗಿನ ಜಾವ ಅಥವಾ ಸಂಜೆ ಸಮಯದಲ್ಲಿ ನೀವು ಪಾರಾಯಣ ಮಾಡಿದ್ರೆ ಉತ್ತಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ಬೆಳಗಿನ ಜಾವ ಮತ್ತು ಸಂಜೆಯ ಸಮಯದಲ್ಲಿ ನಾವು ಪಾರಾಯಣ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ನಾವು ಪಡ್ಕೋಬೋದು. ಹಾಗಂದರೆ ನಾವು ಬೇರೆ ಸಮಯದಲ್ಲಿ ಪಾರಾಯಣ ಮಾಡಬಾರ್ದಾ? ಮಾಡ್ಬೋದು, ತೊಂದರೆ ಏನಿಲ್ಲ. ಮಧ್ಯಾಹ್ನ ಅಥವಾ ನಿಮಗೆ ಯಾವ ಸಮಯದಲ್ಲಿ ಸೂಕ್ತವೋ ಆ ಸಮಯದಲ್ಲಿ ನೀವು ಪಾರಾಯಣ ಮಾಡ್ಬೋದು. ಯಾವುದೇ ರೀತಿಯಾದಂಥ ತಪ್ಪು ಅಂತೇನಿಲ್ಲ, ತೊಂದರೆಯೂ ಕೂಡ ಏನೂ ಇಲ್ಲ. ಹಾಗೆಯೇ ಲಲಿತಾ ಸಹಸ್ರನಾಮ ನಮಗೆ ಮಿನಿಮಮ್ 30 ನಿಮಿಷಗಳ ಕಾಲ ತಗೊಳುತ್ತೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ. ಈಗ ನಾವು ಒಂದು ಸಂಕಲ್ಪವನ್ನು ಮಾಡಿರ್ತೀವಿ 48 ದಿವಸ ಅಥವಾ 11 ದಿವಸ, 9 ದಿವಸ, ಆ ರೀತಿಯಾಗಿ ಅಂಥ ಸಮಯದಲ್ಲಿ ನಾವು ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ, ಮಧ್ಯಾಹ್ನ ಒಂದು ಸರಿ, ಆ ರೀತಿಯಾಗಿ ಪಾರಾಯಣ ಮಾಡೋದಕ್ಕೆ ಬರೋದಿಲ್ಲ. ಒಂದು ಸಂಕಲ್ಪ ಮಾಡಿದ್ದೀವಿ ಅಂದರೆ, ಈಗ ಬೆಳಗಿನ ಜಾವದಲ್ಲೇ ನಾವು ಕೂತ್ಕೊಂಡು ಪಾರಾಯಣ ಮಾಡ್ತಾ ಇದ್ದೀವಿ ಅಂತಂದರೆ 48 ದಿನಗಳು ಕೂಡ ನಾವು ಬೆಳಗಿನ ಜಾವದಲ್ಲೇ ಕಂಟಿನ್ಯೂಸ್ ಆಗಿ ನಾವು ಪಾರಾಯಣವನ್ನು ಮಾಡ್ಕೊಳ್ಬೇಕು. ಅಥವಾ ಸಂಜೆ ನಾವು ಹೇಳ್ತಾ ಇದ್ದೀವಿ ಅಂದರೆ ಸಂಜೆ ಸಮಯದಲ್ಲೇ ನಾವು ಪಾರಾಯಣ ಮಾಡ್ಕೊತಾ ಬರಬೇಕು. ಅಥವಾ ನಿಮಗೆ ಯಾವ ಸಮಯ ಸೂಕ್ತವಾಗಿದೆಯೋ ಆ ಸಮಯದಲ್ಲೇ ನೀವು ಪ್ರಾರಂಭ ಮಾಡಿದ್ದೀರ ಅಂತಂದರೆ ಅದೇ ಸಮಯದಲ್ಲೇ ನಾವು 48 ದಿನಗಳ ಕಾಲ ನಾವು ಸಂಕಲ್ಪವನ್ನು ಪೂರ್ಣ ಮಾಡಬೇಕಾಗುತ್ತೆ. ಈಗ ಒಂದು ದಿನ ಬೆಳಗ್ಗೆ ಮಾಡೋದು, ಒಂದು ದಿನ ಸಂಜೆ ಮಾಡೋದು, ಒಂದು ದಿನ ನಿಮಗೆ ಅನುಕೂಲವಾಗಿರುವಂಥ ಸಮಯದಲ್ಲಿ ನಾವು ಪಾರಾಯಣ ಮಾಡೋದಕ್ಕೆ ಆಗೋದಿಲ್ಲ. ಎರಡನೇ ಪ್ರಶ್ನೆ ಏನು ಅಂತಂದರೆ, ಯಾವ ಸ್ಥಳದಲ್ಲಿ ನಾವು ಕೂತ್ಕೊಂಡು ಪಾರಾಯಣ ಮಾಡಬೇಕು ಅಂಥೇಳಿ. ನಾವು ಪೂಜೆಯ ಸ್ಥಳಗಳಲ್ಲಿ, ಅಂದರೆ ಪೂಜೆ ಮಾಡುವಂತಹ ದೇವರ ಮನೆಗಳಲ್ಲಿ ನಾವು ಕೂತ್ಕೊಂಡು ಪಾರಾಯಣ ಮಾಡೋದು ತುಂಬಾ ಉತ್ತಮ. ಆ ರೀತಿಯಾದಂತಹ ಯಾವುದೇ ಸ್ಥಳ ಇಲ್ಲ ಅಂತಂದ್ರೂ ಯಾವುದೇ ತೊಂದರೆ ಇಲ್ಲ. ನಿಮಗೆ ಯಾವ ಸ್ಥಳ ಸೂಕ್ತ ಅನಿಸುತ್ತೋ ಆ ಸ್ಥಳದಲ್ಲಿ ಕೂತ್ಕೊಂಡು ತುಂಬ ಶ್ರದ್ಧಾ ಭಕ್ತಿಯಿಂದ ಸ್ಟ್ರೈಟಾಗಿ ಕೂತ್ಕೊಂಡು ನಾವು ತುಂಬ ಭಕ್ತಿಯಿಂದ ನಾವು ಪಾರಾಯಣ ಮಾಡಬೇಕಾಗುತ್ತೆ. ಈಗ ಎಲ್ಲೋ ಕೂತ್ಕೊತೀವಿ, ಸೋಫಾ ಮೇಲೆ ಕೂತ್ಕೋತೀವಿ, ಮತ್ತೊಂದು ಕಡೆ ಹೇಗೆಗೋ ಒಕ್ಕರವಾಗಿ ಕೂತ್ಕೋತೀವಿ. ಆ ರೀತಿಯಾಗೆಲ್ಲ ನಾವು ಕೂತ್ಕೊಂಡು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬಾರ್ದು. ತುಂಬ ಶ್ರದ್ಧೆ ಭಕ್ತಿಯಿಂದ ದೇವಿಯನ್ನು ನಾವು ಪಾರಾಯಣ ಮಾಡಬೇಕಾಗುತ್ತೆ. ನಿಮಗೆ ಯಾವ ಸ್ಥಳ ಸೂಕ್ತ ಅನಿಸುತ್ತೋ, ಅಂದರೆ ಕೂತ್ಕೊಳ್ಳುವಂಥ ಸ್ಥಳ ತುಂಬಾ ಶುದ್ಧವಾಗಿರಬೇಕಾಗುತ್ತೆ. ಅಂತಹ ಸ್ಥಳಗಳಲ್ಲಿ ನೀವು ಕೂತ್ಕೊಂಡು ದೇವಿಯ ಪಾರಾಯಣವನ್ನು, ಅಂದರೆ ದೇವಿಯ ಲಲಿತಾ ಸಹಸ್ರನಾಮವನ್ನು ನೀವು ಪಾರಾಯಣ ಮಾಡಿದ್ರೆ ದೇವಿ ಖಂಡಿತವಾಗಲೂ ಕೂಡ ಎಲ್ಲರನ್ನು ಕೂಡ ಅನುಗ್ರಹಿಸ್ತಾರೆ. ನಾಲ್ಕನೇ ಪ್ರಶ್ನೆ, ಯಾವ ರೀತಿಯಲ್ಲಿ ನಾವು ಪಾರಾಯಣವನ್ನು ಮಾಡ್ಬೋದು? ಮೊದಲನೇದಾಗಿ ನಾವು ಒಳ್ಳೆಯ ಪುಸ್ತಕಗಳನ್ನು ಇಟ್ಕೊಂಡು ಅದನ್ನು ನೋಡಿಕೊಂಡು ನಾವು ಪಾರಾಯಣವನ್ನು ಮಾಡ್ಬೋದು. ಮತ್ತು ಲಲಿತಾ ಸಹಸ್ರನಾಮವನ್ನು ನಾವು ಕುಂಕುಮಾರ್ಚನೆಯನ್ನು ಮಾಡ್ತಾನೂ ಕೂಡ ನಾವು ಪಾರಾಯಣವನ್ನು ಮಾಡ್ಬೋದು. ಹಾಗೆ ನಾವು ಅಕ್ಷತೆಯನ್ನು ಅರ್ಪಿಸ್ತಾ ಕೂಡ ನಾವು ಪಾರಾಯಣವನ್ನು ಮಾಡ್ಬೋದು. ಮತ್ತು ಹೂವನ್ನು ನಾವು ಅರ್ಚನೆ ಮಾಡ್ತಾ ನಾವು ಪಾರಾಯಣವನ್ನು ಕೂಡ ಮಾಡ್ಬೋದು. ಹಾಗೆ ನಾವು ಹೋಮವನ್ನು ಮಾಡುವಾಗೂ ಕೂಡ ನಾವು ದೇವಿಯ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ಬೋದು. ಐದನೇ ಪ್ರಶ್ನೆ, ಉತ್ತಮವಾಗಿರುವಂತಹ ಪುಸ್ತಕ ಯಾವುದು ಅಂತೇಳಿ. ಈಗ ನಾವು ಮಾತಾಡುವಂಥದ್ದು ಕನ್ನಡ, ಇಲ್ಲ ತೆಲುಗು, ಇಲ್ಲ ತಮಿಳು ಆಗಿರುತ್ತೆ. ಅಂದರೆ ನಮಗೆ ನಮ್ಮ ಮಾತೃಭಾಷೆ ಯಾವುದಿದೆಯೋ ಅಂತಹ ಪುಸ್ತಕಗಳನ್ನೇ, ಅಂತಹ ಭಾಷೆಯ ಪುಸ್ತಕಗಳನ್ನೇ ನಾವು ಲಲಿತಾ ಸಹಸ್ರನಾಮ ಓದೋದು ತಗೊಂಡಾಗ ತಪ್ಪಾಗೋದಿಲ್ಲ. ಅದು ಬಿಟ್ಟು ನಮಗೆ ಬರದೇ ಇರುವಂತಹ ಭಾಷೆಯ ಪುಸ್ತಕಗಳನ್ನು ತಗೊಂಡಾಗ ಲಲಿತಾ ಸಹಸ್ರನಾಮ ಓದುವಾಗ ನಮಗೆ ತಪ್ಪಾಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿಮಗೆ ಬರುವಂತಹ ಭಾಷೆಯ ಪುಸ್ತಕಗಳನ್ನು ತಗೊಂಡು ನೀವು ಪಾರಾಯಣ ಮಾಡೋದು ಉತ್ತಮ. ಆರನೆಯ ಪ್ರಶ್ನೆ, ಎಲ್ಲಿ ಕಲಿಯೋದು, ಹೇಗೆ ಕಲಿಯೋದು ಅಂಥೇಳಿ. ಇಲ್ಲಿ ನೋಡಿ, ನಮ್ಮ ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ನಲ್ಲಿ ಉಚಿತವಾಗಿ ನಾವು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಡ್ತಾ ಇದ್ದೀವಿ. ಎಷ್ಟೋ ಜನ ಲಲಿತಾ ಸಹಸ್ರನಾಮವನ್ನು ಕಲಿತಿದ್ದಾರೆ, ಪಾರಾಯಣವನ್ನು ಕೂಡ ಮಾಡ್ತಿದ್ದಾರೆ ಸ್ಪಷ್ಟವಾಗಿ. ಯಾವ ರೀತಿ ಅಂತಂದರೆ, ಇಲ್ಲಿ ನೋಡಿ, ನಮ್ಮ ಪುಸ್ತಕದಲ್ಲಿ ಮಹಾಪ್ರಾಣಗಳನ್ನು ಕೂಡ ನಾವು ಹೈಲೈಟ್ ಮಾಡಿ ಕೊಟ್ಟಿದ್ದೀವಿ.
ನೀವು ಪುಸ್ತಕವನ್ನೇ ತಗೋಬೇಕು ಅಂತ ಎಲ್ಲ ಏನಿಲ್ಲ. ನಾವು PDF ಅನ್ನು ಕೂಡ ನೀವು ಗ್ರೂಪ್ಗೆ ಬಂದಾಗ ನಾವು PDF ಅನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀವಿ. ಆ PDF ಅನ್ನು ನೀವು ಪ್ರಿಂಟ್ಔಟ್ ತೊಗೊಂಡ್ರೆ ಸಾಕಾಗುತ್ತೆ. ಪ್ರತಿಯೊಂದು ಕೂಡ ಎಲ್ಲಿ ನೀವು ಸ್ಟಾಪ್ ಮಾಡಬೇಕು, ಮಹಾಪ್ರಾಣವನ್ನು ಹೀಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನೆಲ್ಲವನ್ನು ಕೂಡ ನಾವು ತರಗತಿಯಲ್ಲಿ ಹೇಳ್ಕೊಡ್ತೀವಿ. ಮತ್ತು ಆ ಪುಸ್ತಕದಲ್ಲೂ ಕೂಡ ನಾವು ನಿಮಗೆ ಮಹಾಪ್ರಾಣಗಳನ್ನು ಮತ್ತು ಎಲ್ಲಿ ಸ್ಟಾಪ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಅಲ್ಲಿ ಪುಸ್ತಕದಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀವಿ. ಮತ್ತು ನಿಮ್ಮ ಪ್ರಶ್ನೆ, ಹೇಗೆ ಕಲಿಯೋದು? ಆನ್ಲೈನ್ನಲ್ಲಿ ಗೂಗಲ್ ಮೀಟ್ ಮುಖಾಂತರ ನೀವು ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಕಲಿಬೋದು. ಎಲ್ಲೋ ಹೋಗಬೇಕು, ಬಸ್ಗಳಿಡಬೇಕು, ಆಟೋಗಳಿಡಬೇಕು ಅನ್ನೋವಂಥ ಯಾವುದೇ ಜಂಜಾಟ ಇರೋದಿಲ್ಲ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಲಲಿತಾ ಸಹಸ್ರನಾಮವನ್ನು ಕಲಿಬೋದು. ಆನ್ಲೈನಲ್ಲೇ ನೀವು ಕಲಿಬೋದು. 7ನೇ ಪ್ರಶ್ನೆ, ನಾವು ಯಾವ ರೀತಿ ಪಾರಾಯಣ ಮಾಡಬೇಕು? ಅಂದರೆ ನಿಧಾನವಾಗಿ ಪಾರಾಯಣ ಮಾಡಬೇಕಾ, ಜೋರಾಗಿ ಪಾರಾಯಣ ಮಾಡಬೇಕಾ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತೆ. ಅಂಥ ಪ್ರಶ್ನೆಗಳಿಗೆ 4 ರೀತಿಯಾದಂತಹ ನಾವು ಉತ್ತರಗಳನ್ನು ನೋಡ್ಬೋದು. ಮೊದಲನೇದಾಗಿ ಜೋರಾಗಿ ನಾವು ಪಾರಾಯಣವನ್ನು ಮಾಡುವಂಥದ್ದು ಮೊದಲನೇದು. ಜೋರಾಗಿ ಪಾರಾಯಣ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರ ಎಲ್ಲವೂ ಕೂಡ ಶುದ್ಧ ಆಗುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಜನರು ಕೂಡ ಶುದ್ಧರಾಗ್ತಾರೆ. ಮತ್ತು ಅವ್ರಿಗೂ ಕೂಡ ದೇವಿಯ ಒಂದು ವೈಬ್ರೇಷನ್, ಅಂದರೆ ದೇವಿಯ ಒಂದು ಅನುಗ್ರಹ ಅವ್ರಿಗೂ ಕೂಡ ಸಿಗುವಂತಹ ಸಾಧ್ಯತೆ ಇರುತ್ತೆ. 2ನೇದು ನಿಧಾನವಾಗಿ ಹೇಳ್ಕೊಳ್ಳುವಂಥದ್ದು. ನಿಧಾನವಾಗಿ ನಾವು ಹೇಳುತ್ತದೆ ನಿಧಾನವಾಗಿ ಹೇಳ್ತಾ ಇರ್ತೀವಿ. ನಿಧಾನವಾಗಿ ಹೇಳುವಾಗ ನಮಗೆ ಒಂದು ಏಕಾಗ್ರತೆ ಶುರುವಾಗುತ್ತೆ. ನಿಧಾನವಾಗಿ ನಮ್ಮನ್ನು ನಾವು ತಿಳ್ಕೊಳೋದಕ್ಕೆ ಸಹಾಯ ಆಗುತ್ತೆ. ನಿಧಾನವಾಗಿ ನಾವು ಲಲಿತಾ ಸಹಸ್ರನಾಮವನ್ನು, ನಿಧಾನ ಅಂದರೆ ಮನಸ್ಸಿನಲ್ಲ, ಬಾಯಲ್ಲೇ ಹೇಳ್ತಿರ್ತೀವಿ ನಿಧಾನವಾಗಿ. ಇವಾಗ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅದು ಆ ರೀತಿಯಾಗಿ ಜೋರವಾಗಿ ಹೇಳಿದಾಗ ನಮ್ಮ ಸುತ್ತಮುತ್ತಲಿರುವಂಥ ಪರಿಸರ ಶುದ್ಧವಾಗುತ್ತೆ. ಅದೇ ನಿಧಾನವಾಗಿ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿದಗ್ನಿಕುಂಡ ಸಂಭೂತ, ದೇವ ಕಾರ್ಯ ಸಮುದ್ಯತ ಆ ರೀತಿ ಹೇಳ್ಕೊಳೋದ್ರಿಂದ ನಮ್ಮನ್ನು ನಾವು ತಿಳ್ಕೊಳೋದಕ್ಕೆ ಸುಲಭ ಆಗುತ್ತೆ. ಮತ್ತು ಒಂದು ಏಕಾಗ್ರತೆ ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಬೋದು. ಅಂದರೆ ನಿಧಾನವಾಗಿ ನಾವು ಪಾರಾಯಣವನ್ನು ಮಾಡೋದ್ರಿಂದ. 3ನೇದು ಮಾನಸಿಕ, ಅಂದರೆ ಮನಸ್ಸಿನಿಂದ ಹೇಳ್ಕೊಳ್ಳುವಂಥದ್ದು. ಈಗ ಮನಸ್ಸಿನಲ್ಲಿ, ಈಗ ಬುಕ್ಕನ್ನು ನೋಡ್ತಾ ಇರ್ತೀವಿ, ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರ್ತೀವಿ. ಏನಂತಂದರೆ ಅಂದರೆ ಬುಕ್ಕನ್ನು ನೋಡ್ತಾ ಇರ್ತೀವಿ, ಮನಸ್ಸು ಹೇಳ್ತಾ ಇರುತ್ತೆ. ಆ ರೀತಿಯಾಗಿ ನಾವು ಹೇಳೋದು ಅದೊಂದು ಸ್ಥಿತಿ, ಅಂದರೆ ಧ್ಯಾನ ಸ್ಥಿತಿ. ಆ ಧ್ಯಾನ ಸ್ಥಿತಿಯಲ್ಲೂ ಕೂಡ ನಾವು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ಬೋದು. 4ನೇದು, ಈಗ ನಾವು ಪಾರಾಯಣವನ್ನು ಮಾಡಿರ್ತೀವಿ, ಜೋರಾಗಿ ಹೇಳಿರ್ತೀವಿ, ಮನಸ್ಸಿನಲ್ಲಿ ಹೇಳ್ಕೊಂಡಿರ್ತೀವಿ, ಎಲ್ಲವೂ ಕೂಡ ನಾವು ಮಾಡಿರ್ತೀವಿ. 4ನೇ ಸ್ಥಿತಿ ಏನು ಅಂತಂದರೆ, ಅದು ನಮ್ಮ ಒಳಗೆಯೇ ಅದು ಪಾರಾಯಣ ಮಾಡೋದಕ್ಕೆ. ಹಲವಾರು ಸ್ಟೂಡೆಂಟ್ಸ್ ಕೇಳ್ತಾರೆ, ಮೇಡಮ್ ನಾನು ಶ್ಲೋಕವನ್ನು ಕಲಿತಾ ಇರ್ತೀನಿ, ಮತ್ತು ನೀವೆಲ್ಲ ಕ್ಲಾಸ್ ಎಂಡ್ ಮಾಡಿದ್ಮೇಲೆ ಕೂಡ ಲಲಿತಾ ಸಹಸ್ರನಾಮ ನನಗೆ ಗೊತ್ತಿಲ್ಲದಾಗಿ ಪಾರಾಯಣ ಆಗ್ತಾ ಇರುತ್ತೆ. ನಾನು ಹೊರಗಡೆ ಇರ್ತೀನಿ, ಒಳಗಡೆ ಇರ್ತೀನಿ, ಅಡುಗೆ ಮಾಡ್ತಾ ಇರ್ತೀನಿ, ಮತ್ತೊಂದು ಮಾಡ್ತಾ ಇರ್ತೀನಿ, ಮಲ್ಕೊಂಡಿರ್ತೀನಿ, ಆಗಲೂ ಕೂಡ ನಾನು ಪಾರಾಯಣ, ಅಂದರೆ ನಾನು ಹೇಳೋದಿಲ್ಲ, ನನ್ನ ಮನಸ್ಸು ಹೇಳ್ತಾ ಇರುತ್ತೆ ಅಂತ. ಅದನ್ನು ಕೂಡ ನಾವು 4ನೇ ಸ್ಥಿತಿ ಅಂತ ಹೇಳ್ತೀವಿ. ಆ ಪಾರಾಯಣವು ಕೂಡ ತುಂಬ ಅದು ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಆ ರೀತಿಯಾದಂತಹ ಪಾರಾಯಣ, ಅಂದರೆ ನಮಗೆ ಗೊತ್ತಿಲ್ಲದಾಗೆ ನಮ್ಮ ಆತ್ಮದಿಂದ ಬರ್ತಾ ಇರೋಂತಹ ಪಾರಾಯಣ ಅದು ಕೂಡ ತುಂಬ ಬೆನಿಫಿಟ್ಸನ್ನು ನಾವು ನೋಡ್ಬೋದು. 9ನೇ ಪ್ರಶ್ನೆ, ಪೀರಿಯಡ್ಸ್ ಸಮಯದಲ್ಲಿ ನಾವು ಹೇಳ್ಬೋದಾ ಅನ್ನೋಂಥದ್ದು. ಋತು ಸಮಯದಲ್ಲಿ ನಾವು ಹೇಳ್ಬೋದಾ, ಪಾರಾಯಣ ಮಾಡ್ಬೋದಾ ಅಂತ. ಇಲ್ಲ, ಆ ರೀತಿಯಾಗಿ ನಾವು ಪಾರಾಯಣ ಮಾಡೋದಕ್ಕೆ ಬರೋದಿಲ್ಲ. ಏಕೆಂತಂದರೆ ಅಂಥ ಸಮಯದಲ್ಲಿ ನೀವು ಕೇಳಿಸ್ಕೊಳೋದ್ರಿಂದ ಯಾವುದೇ ದೋಷ ಇರೋದಿಲ್ಲ. ನೀವು ಆರಾಮಾಗಿ ನೀವು ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೋಬೋದು. 10ನೇ ಪ್ರಶ್ನೆ, ಗರ್ಭವತಿಯರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಮಾಡ್ಬೋದು. ಏಕೆಂತಂದರೆ ಮಗುವಿಗೂ ಕೂಡ ತಾಯಿ ಹೇಳೋದ್ರಿಂದ ಅದರ ಫಲ ಮಗುವಿಗೂ ಕೂಡ ತಲುಪುತ್ತೆ. ಮತ್ತು ದೇವಿಯ ಅನುಗ್ರಹ ಮಗುವಿಗೆ ಖಂಡಿತವಾಗ್ಲೂ ಇರುತ್ತೆ. ಮತ್ತು ಗರ್ಭದಿಂದನೇ ಒಂದು ಸಂಸ್ಕಾರವನ್ನು ಕೂಡ ಕಲಿಯುತ್ತೆ. ಲಲಿತೆಯ ನಾಮವನ್ನು ಕೇಳುತ್ತೆ, ಅದು ಕೂಡ ಆಲಿಸುತ್ತೆ. ಅದರಿಂದ ಖಂಡಿತವಾಗ್ಲೂ ಕೂಡ ನೀವು ಪಾರಾಯಣವನ್ನು ಮಾಡ್ಬೋದು. 12ನೇ ಪ್ರಶ್ನೆ, ಲಲಿತಾ ಸಹಸ್ರನಾಮವನ್ನು ನಾವು ಕೇಳಿಸ್ಕೋಬೋದಾ? ಪ್ರತಿಯೊಬ್ಬರು ಕೂಡ ಕೇಳಿಸ್ಕೋಬೋದು. ಲಲಿತೆಯ ಅನುಗ್ರಹ ಎಲ್ಲರೂ ಕೂಡ ಪಡ್ಕೋಬೋದು. ಲಲಿತಾ ಸಹಸ್ರನಾಮವನ್ನು ನೀವು ಆಡಿಯೋ ಮುಖಾಂತರನೂ ಕೂಡ ನೀವು ಕೇಳಿಸ್ಕೋಬೋದು. 13ನೇ ಪ್ರಶ್ನೆ, ಪಾರಾಯಣ ಮಾಡುವಾಗ ಏನಾದರೂ ಅಕ್ಷರಗಳು ತಪ್ಪಾದರೆ, ದೋಷ ಆದರೆ ಏನಾದರೂ ತೊಂದರೆ ಆಗುತ್ತಾ? ಅದಕ್ಕೆ ಏನು ಮಾಡಬೇಕು ಅಂತ. ಯಾಕೆಂತಂದರೆ ನಮ್ಮ ಚಿನ್ಮಯ ಇನ್ಸ್ಟಿಟ್ಯೂಟ್ ಫೌಂಡೇಶನಲ್ಲಿ ಕಲ್ತಿರೋಂಥ ವಿದ್ಯಾರ್ಥಿಗಳು ಯಾರೂ ತಪ್ಪು ಮಾಡೋದಿಲ್ಲ. ಅಕಸ್ಮಾತಾಗಿ ಯಾರಾದರೂ ತಪ್ಪಾದರೆ ಏನೂ ತೊಂದರೆ ಇಲ್ಲ. ನಾವು ನಮ್ಮ PDF ನಾವು ಕ್ಷಮಾ ಪ್ರಾರ್ಥನೆಯನ್ನು ಕೊಟ್ಟಿರ್ತೀವಿ. ಕೊನೆಯಲ್ಲಿ ದೇವಿಯ ಪಾದಕ್ಕೆ ನಮಸ್ಕಾರ ಮಾಡಿ ಕೊನೆಯಲ್ಲಿ ಕೇಳ್ಕೊಬೋದು. ಏನಾದರೂ ಅಕ್ಷರ ಲೋಪ ಇದ್ದು ನಾನು ಪಾರಾಯಣ ಮಾಡೋದ್ರಲ್ಲಿ ಯಾವುದಾದ್ರೂ ತಪ್ಪಾಗಿದ್ದರೆ, ಅಕ್ಷರ ದೋಷ ಏನಾದರೂ ಆಗಿದ್ದರೆ ನನ್ನನ್ನು ಕ್ಷಮಿಸು ಅಂತೇಳಿ ದೇವಿಯನ್ನು ನಾವು ಕೇಳ್ಕೊಬೋದು. ತಾಯಿ
ಮಕ್ಕಳನ್ನೇ ಕ್ಷಮಿಸುವಂಥದ್ದು. ಆದ್ದರಿಂದ ತಾಯಿ ಖಂಡಿತವಾಗ್ಲೂ ಎಲ್ಲರನ್ನೂ ಕೂಡ ಕ್ಷಮಿ. 14ನೇ ಪ್ರಶ್ನೆ, ಲಲಿತಾ ಸಹಸ್ರನಾಮಕ್ಕೆ ಯಾವುದಾದ್ರೂ ನಿಯಮ ಇದೆಯಾ? ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದಕ್ಕೆ ಯಾವುದಾದ್ರೂ ನಿಯಮ ಇದೆಯಾ ಅಂತ. ಆ ರೀತಿಯಾದಂತಹ ಯಾವುದೇ ನಿಯಮ ಇಲ್ಲ. ಇದೆ, ಆದರೆ ಯಾವುದು ಅಂತಂದರೆ ದೇವಿಯಲ್ಲಿ ನಂಬಿಕೆ ಇರಬೇಕು. ಅಂದರೆ ನಾವು ದೇವಿಯ ಭಕ್ತರಾಗಿರಬೇಕು. ಅಂಥವರಿಗೆ ಯಾವುದೇ ನಿಯಮ ಇರೋದಿಲ್ಲ. ಹಾಗೆ ಲಲಿತಾ ಸಹಸ್ರನಾಮ ಹೇಳೋದಕ್ಕೆ ಕೇಳೋದಕ್ಕೂ ಕೂಡ ದೇವಿಯ ಅನುಗ್ರಹ ಇದ್ದರೆ ಮಾತ್ರನೇ ಆ ಒಂದು ಸೌಭಾಗ್ಯ ನಮಗೆ ದೊರೆಯುತ್ತೆ. ಆದ್ದರಿಂದ ಯಾವುದೇ ಆ ರೀತಿಯಾದಂತಹ ಯಾವುದೇ ನಿಯಮ ಇಲ್ಲ. ಎಲ್ಲರೂ ಕೂಡ ಪಾರಾಯಣ ಮಾಡ್ಬೋದು. ಚಿಕ್ಕವರು, ದೊಡ್ಡವರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಪ್ರತಿಯೊಬ್ಬರು ಕೂಡ 5 ವರ್ಷ ಚಿಕ್ಕ ಮಗುವಿಂದ ಕೂಡ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲಿತಾ ಇದೆ. 80 ವರ್ಷವರೆಗೂ ಕೂಡ ವಿದ್ಯಾರ್ಥಿಗಳಿದ್ದಾರೆ. ಅದರಿಂದ ಪ್ರತಿಯೊಬ್ಬರು ಕೂಡ ಕಲಿತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯ ಫಲಗಳೇ ಅವರು ಪಡ್ಕೋತಾ ಇದ್ದಾರೆ. ಅದರಿಂದ ಯಾವುದೇ ರೀತಿಯಾದಂತಹ ನಿಯಮ ಇಲ್ಲ. ಆದರೆ ಶ್ರದ್ಧಾ ಭಕ್ತಿ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಶ್ರೀ ಲಲಿತಾ ಸಹಸ್ರನಾಮವನ್ನು ಯಾರಾದರೂ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರುವಂಥವರು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕನ್ನು ಹಾಕಿರ್ತೀವಿ. ನೀವು ಧಾರಾಳವಾಗಿ ಆ ವಾಟ್ಸಪ್ ಲಿಂಕಿಗೆ ಜಾಯಿನ್ ಆದರೆ ನೀವು ಉಚಿತವಾಗಿ ಲಲಿತಾ ಸಹಸ್ರನಾಮವನ್ನು ಕಲಿಬೋದು. ಕೇವಲ 21 ದಿನಗಳಲ್ಲಿ ನೀವು ಲಲಿತಾ ಸಹಸ್ರನಾಮವನ್ನು ಕಲ್ತ್ಕೋಬೋದು. ಯಾವುದೇ ತಪ್ಪಿಲ್ಲದ ಹಾಗೆ ಲಲಿತಾ ಸಹಸ್ರನಾಮವನ್ನು ನೀವು ಪಾರಾಯಣ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ.